ಅಟೆನ್ಷನ್. ಮೋಸ್ಟ್ ಇಂಪಾರ್ಟೆಂಟ್, ಸೀನಿಯರ್ಗೆ ರೆಸ್ಪೆಕ್ಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಅವ್ರಿಗೆ ಕನ್ನಡ ಮಾತ್ರ ಬರುತ್ತೆ, ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಟೆಕ್ನಿಕಲಿ ಏನು ಗೊತ್ತಿಲ್ಲ ಸೀನಿಯರ್ಸ್ಗೆ, ಬಟ್ ಅವರು ಯಾವುದೋ ಒಂದು ಟೆಂಟ್ ಹೌಸೇ ಇಟ್ಕೊಂಡಿರ್ಬೋದು, ಇಲ್ಲ ಒಂದು ಚೇರೇ ಇಟ್ಕೊಂಡಿರ್ಬೋದು, ಏನೇ ಇಟ್ಕೊಂಡಿರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಯಾಕೆ ಮಾಡಬೇಕು? ನಾನೇನೋ ಬ್ಲೇಸರ್ ಹಾಕೊಂಡ್ಬಂದು ಟುಸ್ಸು ಪುಸ್ಸು ಅಂತ ಇಂಗ್ಲಿಷಲ್ಲಿ ಕೊಟೇಶನ್ ಕೊಟ್ಬಿಟ್ಟು ಬಿಸ್ನೆಸ್ ಮಾಡೋದಲ್ಲ, ಮತ್ತೆ ಅವ್ರ ಹತ್ರ ಆರ್ಡರ್ ತಗೊಂಡ್ರು ಅಷ್ಟೇ. ಸೀನಿಯರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಮಾಡಿ ಫಸ್ಟ್. ಅಂಡ್ ನೀವು ಯಾವ್ದಾದ್ರು ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಅಪ್ಪರ್ ಎಂಡ್ ಅಲ್ಲಿ ಒಬ್ರು ಸೀನಿಯರ್ ಇದ್ದಾರೆ, ಇಲ್ಲ ಒಂದು ಕಂಪನಿ ಓನರ್ ಇದ್ದಾರೆ, ನಿಮ್ಗೊಂದು ಆರ್ಡರ್ ಕೊಟ್ಟಿದ್ದಾರೆ ವರ್ಕ್ ಮಾಡೋದಕ್ಕೆ ಅಂತ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಎಲ್ಲದಕ್ಕೂ ಚಿಕ್ಕ ಪುಟ್ಟದಕ್ಕೂ ಅಪ್ಡೇಟ್ ಕೊಡ್ತಾ ಹೋಗ್ಬೇಕು. ಅವ್ರು ಕಾಲ್ ಮಾಡಿ, ಇವಾಗ ನಾನು ನಿಮ್ಗೆ ಏನಾದ್ರು ಒಂದು ವರ್ಕ್ ಕೊಟ್ಟಿರ್ತೀನಿ, ಎನಿ ಟೈಮ್ ಕಾಲ್ ಮಾಡಿ ಅಪ್ಡೇಟ್ಸ್ ಏನಾಯ್ತು, ಸೆಟಪ್ ರೆಡಿ ಮಾಡಿದ್ರ, ಸ್ಟೇಜ್ದು ಮ್ಯಾಟ್ ಹಾಕಿದ್ರ, ಪಾಟ್ ಇಟ್ರ, ಲೋಡ್ ಆಯ್ತಾ, ಅನ್ಲೋಡ್ ಆಯ್ತಾ, ಇದನ್ನೆಲ್ಲ ನಾನು ಕೇಳಬಾರ್ದು. ಸೀನಿಯರ್ಸ್ಗೆ ಅವ್ರಿಗೆ ನೆಮ್ಮದಿಯಾಗೆ ಇರಾಕ್ ಬಿಡ್ಬೇಕು. ಇಷ್ಟು ವರ್ಷ ಜರ್ನಿ ಮಾಡಿರ್ತಾರೆ, ಒಂದ್ 20 ವರ್ಷ, 25, 30 ವರ್ಷ ಎಲ್ಲ. ಎಲ್ಲದಕ್ಕೂ ಚಿಕ್ಕ ಚಿಕ್ಕ ಪುಟ್ಟದಕ್ಕೂ ನೀವು ಕಾಲ್ ಮಾಡ್ಕೊಂಡು ಹೋದ್ರೆ ಇನ್ನೇನ್ ಅರ್ಥ ಮತ್ತೆ? ಸೊ ಅದನ್ನ ನೀವು ಮಾಡಬಾರ್ದು, ಅಪ್ಗ್ರೇಡ್ ಆಗ್ಬೇಕು. ನೀವು ಗೋಡನಿಂದ ನೀವು ಲೋಡ್ ಆಯ್ತಾ ಗಾಡಿ, ಎಸ್ ಲೈವ್ ಲೊಕೇಶನ್, ಗಾಡಿ ಇಷ್ಟೊತ್ತು ಕೊಟ್ಟಿದೆ, ಹೋಗ್ತಾ ಇದೆ, ಟ್ರಾಫಿಕ್ ಆಯ್ತಾ, ಅದು ಮೆನ್ಷನ್. ಅವ್ರು ಆರಾಮಾಗಿ ಬೇರೆ ಆರ್ಡರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಫೋಕಸ್ ಆರ್ಡರ್ ಇರುತ್ತೆ ಸೀನಿಯರ್ದು, ಎಲ್ಲ ಈವೆಂಟ್ ಮುಗಿಯೋವರೆಗೂ, ಗೋಲ್ಡನ್ ಐಟಮ್ ಬರೋವರೆಗೂ ಬರೇ ಯೋಚನೆ, ಈವೆಂಟ್ ಏನಾಗ್ತಿದ್ಯೋ ಅನ್ನೋ ತರ ಇರುತ್ತೆ. ಸೀನಿಯರ್ಗೆ ಮಾತಾಡ್ಸೋ ರೀತಿ, ಭೇಟಿ ಆಗೋ ರೀತಿ, ಒಂದ್ ಕೈ ಹ್ಯಾಂಡ್ಶೇಕ್, ಸಾಧ್ಯವಾದ್ರೆ ಕಾಲ್ ಮುಗಿರಿ, ಏನು ತಪ್ಪಿಲ್ಲ, ನಮ್ಮದು ಸಂಪ್ರದಾಯ ಅದು. ನಮ್ಗೇನೋ ಒಂದ್ ಸ್ವಲ್ಪ ಇವಾಗ ನಾನು ಹೇಳ್ತಾ ಇರೋ ಜಾಸ್ತಿ 90s ಕಿಡ್ಸ್ಗಳಿಗೆ, ನಾವೆಲ್ಲ ಸ್ವಲ್ಪ ಇಂಗ್ಲಿಷ್ ಅದು ಇದು ಕಲ್ತ್ಕೊಬಿಟ್ಟಿದೀವಿ, ಒಳ್ಳೆ ಬಿಸ್ನೆಸ್ ಮಾಡ್ಬಿಡ್ತೀವಿ. ಆ ತನ ಇರಬೇಕು. ಎಷ್ಟೇ ಬೆಳೆದು ಬಂದು ಆದಿನ ಮರಿಬಾರ್ದು. ಅದ್ರ ಜೊತೆಗೆ ಜೂನಿಯರ್ ಈವೆಂಟ್ ಆರ್ಗನೈಸರ್ ಇದ್ರು ಕೂಡ ಅವ್ರು ರೆಸ್ಪೆಕ್ಟ್ ಮಾಡಬೇಕು. ಒಂದ್ ವರ್ಡಲ್ಲಿ ಹೇಳೋದಾದ್ರೆ, ನಾನು ಏನ್ ಹೇಳ್ತಾ ಇದ್ದೀನಿ, ಏನಾದ್ರೂ ಸುಮ್ಮನೆ ಏನು ಬಿಲ್ಡಪ್ ಹೇಳ್ತಾ ಇದ್ದೀನಾ, ಇದು ತುಂಬಾ ಲೈಫ್ ಅಲ್ಲಿ ಯೂಸ್ ಆಗುತ್ತಾ ಇಲ್ವಾ ಹೇಳಿ, ಏನ್ ಅನಿಸ್ತಾ ಇದೆ? ಸರ್, ಏನಂದ್ರೆ ನಾವು ಬೆಳೆದು ಬಂದ ದಾರಿನ ಯಾವತ್ತೂ ಮರಿಬಾರ್ದು ಅನ್ನೋದು ನೀವು ಹೇಳ್ತಾ ಇದ್ದೀರಾ. ಯಾಕೆ ಅಂದ್ರೆ ನಮ್ಮನ್ನು ಬೆಳೆಸಿದವರು ಅವ್ರ ಗುರುಗಳಾಗಿರ್ಬೋದು, ಒಂದು ಇವಾಗ ಇಲ್ಲಿ ಇನ್ಸ್ಟಿಟ್ಯೂಟ್ ಬಂದು ಕಲಿಯಕ್ಕೆ ಬಂದಿದ್ದೀವಿ, ನಮಗೆ ಟ್ರೈನ್ ಅಪ್ ಮಾಡ್ತಿರೋ ರೀತಿ ಆಗಿರ್ಬೋದು, ಇದೆಲ್ಲ ಕೂಡ ನಾವು ಬೆಳೆದು ಒಂದಿನ ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ನಿಂತು ಒಂದು ಬಿಸ್ನೆಸ್ ಇದಾಗಿ ನಾವು ನಿಂತಿರುವಾಗ ಅವ್ರನ್ನ ಮರಿಬಾರ್ದು ಸರ್. ಅವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಎಸ್. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಅಂತ ಅಂದ್ರೆ, ಗ್ರೋ ಟುಗೆದರ್ ಅನ್ನೋ ಕಾನ್ಸೆಪ್ಟ್ ನಮ್ದು ಮನಿ ಮೇಕಿಂಗ್ ಮೈಂಡ್ ಅಲ್ಲ ಇನ್ಸ್ಟಿಟ್ಯೂಟ್. ಐ ಆಮ್ ಟೆಲ್ಲಿಂಗ್ ಯು, ವಿಡಿಯೋ ನೋಡ್ತಾ ಇರೋರ್ಗೂ ಅಷ್ಟೇ, ದುಡ್ಡು ಮಾಡೋ ಇಂಟ್ರೆಸ್ಟ್ ಇಂಟೆನ್ಷನ್ ಇಟ್ಕೊಂಡು ಇನ್ಸ್ಟಿಟ್ಯೂಟ್ ಮಾಡಿಲ್ಲ. ಗ್ರೋ ಟುಗೆದರ್, ನಾನು ಬೆಳಿಬೇಕು, ನೀವು ಬೆಳಿಬೇಕು, ನಾನು ಒಬ್ಬನೇ ಬೆಳಿಬೇಕು ಅನ್ನೋ ಮೈಂಡ್ ಸೆಟ್ ನೀವು ಇಟ್ಕೋಬೇಡಿ. ಯಾಕೆ ಅಂತ ಅಂದ್ರೆ, ಇವಾಗ ನೀವು ಹೊರಗಡೆ ಹೋದ್ಮೇಲೆ ಒಂದು ಕಂಪನಿಗೆ ಜಾಬ್ ಮಾಡ್ತೀರಾ, ಇಲ್ಲ ನೀವು ಓನ್ ಆಗಿ ಮಾಡ್ತೀರಾ, ಕರೆಕ್ಟ್? ಅಲ್ಲಿ ನಿಮ್ ಮೈಂಡ್ ಬರುತ್ತೆ ತಾನೆ, ನಾನು ಗ್ರೋ ಆಗ್ಬೇಕು ಅನ್ನೋದು. ನೀವ್ ಹೇಳ್ಬೋದು ಇನ್ನೊಂದ್ ಸರ್ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, ನೀವ್ ಹೇಳ್ಕೊಡ್ತೀರಾ? ನೋ, ನನ್ನ ಹತ್ರ ದುಡ್ಡಿದೆ. ಸೊ ಇದನ್ನೆಲ್ಲ ಏನಕ್ಕೆ ನಾನು ಲೈವ್ ಅಲ್ಲೂ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಇರ್ಬೇಕು, ನಿಮ್ಗೆ ಗೊತ್ತಾಗ್ಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಪರ್ಸನಲ್ ಆಗಿ ಟೆಕ್ಸ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಇಲ್ಲಿ ಇರೋರೆ ನಿಮ್ ತಲೆ ಕೆಡಿಸ್ಬೋದು, ಇಲ್ಲ ನಾನಾಗ್ಲಿ ನಮ್ಮ ಟ್ರೈನರ್ ಆಗ್ಲಿ, ಟೋಟಲ್ ನಮ್ಮ ಎಂಟೈರ್ ಟೀಮ್ ಆಗ್ಲಿ ತಲೆ ಕೆಡಿಸ್ಬೋದು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಬಾರ್ದು. ನಿಮ್ಮ ಮೈಂಡ್ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಬಂದಿರೋದು ನಿಮ್ ಗ್ರೋತ್ಗೆ, ನಿಮ್ ಸ್ಟ್ರಗಲ್ ಸ್ಟೋರಿ ನಿಮ್ಗೆ ಗೊತ್ತು, ನಿಮ್ ಫೈನಾನ್ಷಿಯಲ್ ಕಂಡೀಷನ್ ನಿಮ್ಗೆ ಗೊತ್ತು, ಯಾವ ತರ ಬಂದಿದ್ದೀರಾ ಅಂತ, ಎಷ್ಟು ದೂರದಿಂದ ಬಂದಿದ್ದೀರಾ ಅಂತ. ಇಲ್ಲೇನೋ ಒಂದು ಫ್ರೆಂಡ್ಶಿಪ್ ಆಯ್ತು, ನಂಬರ್ ಎಕ್ಸ್ಚೇಂಜ್ ಆಯ್ತು, ಅವ್ರ ಹಿಂಗೆ ಇವ್ರ ಹಿಂಗೆ, ನಾಟ್ ಅಲೌಡ್, ಹೋಗ್ತಾ ಇರ್ಬೇಕು. ನನ್ನ ಮಾತು ನಿಮ್ಗೆ ರಫ್ ಆಗಿ ಅನ್ಸ್ಬೋದು, ನನ್ನ ಪ್ರೆಸೆಂಟೇಷನ್ ಸ್ಕಿಲ್ ಹಂಗೆ ಕೊಡ್ತಾ ಇದ್ದೀನಿ. ನಾನು ಎಲ್ಲ ಸ್ಟ್ರಗಲ್ ಸ್ಟೋರಿ ಪಡ್ಕೊಂಡೇ ಬಂದಿರೋದಿಲ್ಲಿ, ಸುಮ್ಮನೆ ಏನೋ ಒಂದು ಥಿಯರಿ ಹೇಳಕ್ ಬಂದಿಲ್ಲ. ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಆನೆಸ್ಟ್ ಆಗಿ ಇದೆಯಾ ನಮ್ಮ ಇನ್ಸ್ಟಿಟ್ಯೂಟ್ ಹೇಳ್ಕೊಡ್ತಾ ಇರೋದು? ಇವಾಗ ನಮ್ಮ ಟ್ರೈನರೇ ಆಗಲಿ ಎಷ್ಟು ಡೀಪ್ ಆಗಿ ಇದಾರೆ ಹೇಳಿ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ.
ನಾವು ಇಂಟ್ರೊಡ್ಯೂಸ್ ಮಾಡೋದಾಗ್ಲಿ ಮತ್ತೆ ನಾವು ಮಾತಾಡೋದಾಗ್ಲಿ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ? ಉದಯ್ ಸರ್ ಜೋರಾಗಿ ಹೇಳಿ. ಇಂಪ್ಯಾಕ್ಟ್ ಅಂದ್ರೆ ಅವ್ರು ಹೇಳ್ಕೊಡೋ ರೀತಿ ಆ ಥರ ಇದೆ ಸರ್. ಅವರು ಸಡನ್ ಆಗಿ ಫಾಸ್ಟ್ ಆಗಿ ಹೋಗಲ್ಲ, ಸ್ಲೋ ಆಗಿ ಎಲ್ಲರದ್ದು ಒಬ್ರದ್ದೇ ನೋಡಲ್ಲ ಸರ್. ಇದು ಎಲ್ಲರದ್ದು ಫಿನಿಶ್ ಆಗಿ ಮೇಲೆ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತಾರೆ. ಅಲ್ಲಿ ಮಟ್ಟ ಅವ್ರು ಎಲ್ಲಿ ಹೋಗಲ್ಲ ಸರ್. ಅದು ನಮ್ದೇನಾದ್ರು ನಾನು ಏನಾರು ಹೇಳ್ಕೊಟ್ಟಿದ್ದಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲಿ ಏನಾರು ಮಿಸ್ಟೇಕ್ ಆದರೆ ಅದನ್ನ ಕೇಳಿದ್ರೆ ಅವ್ರು ಬಂದು ಅವರೇ ಹೇಳ್ತಾರೆ ಈ ಥರ ಅಲ್ಲ, ಈ ಥರ ಮಾಡ್ಬೇಕು ಅನ್ನೋದು ಒಂಥರ ತಿಳಿಯುತ್ತೆ ಸರ್. ಸ್ಲೋ ಆಗಿ ಕನೆಕ್ಟ್ ಆಗೋ ಥರನೇ ಹೇಳ್ಕೊಡ್ತಾರೆ. ಎಸ್, ಇಂಪಾರ್ಟೆಂಟ್ ಆಗ್ತಿದ್ಯಾ, ಲರ್ನಿಂಗ್ ಆಗ್ತಿದ್ಯಾ ಪ್ರಾಪರ್ ಆಗಿ? ಹಾ ಸರ್, ಪ್ರಾಪರ್ ಲರ್ನಿಂಗ್ ಟೈಮ್ ತಗೊಂಡ್ರು ಪರವಾಗಿಲ್ಲ ಸರ್. ಸ್ಲೋ ಆಗಿ ಕಲೆ, Yes. ಪರ್ಫೆಕ್ಟ್ ಆಗಿ ಕಲೆ ಅನ್ನೋದು ಮನಸ್ಥಿತಿ ಇದೆ ಸರ್. ಟ್ರೈನರ್ ಅದೇ ತರ ಹೇಳ್ಕೊಡ್ತಿದ್ದಾರೆ. ಎಸ್ ಎಸ್, ಮೋಸ್ಟ್ ಇಂಪಾರ್ಟೆಂಟ್. ನೀವು ಕಲಿಬೇಕು, ನೀವು ಬೆಳಿಬೇಕು. ಓಕೆ, ನಿಮ್ ಕನ್ಸುಗಳಿಗೆ ವರ್ಕ್ ಮಾಡಬೇಕು ಅಂದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ನಾವೆಲ್ಲರೂ ಸೇರಿ ಕನೆಕ್ಟ್ ಆಗಿ ವರ್ಕ್ ಮಾಡಬೇಕು. ಏನಾದರೂ ನಾನು ಮಾತಾಡೋದು ಏನಾದರೂ ಬೇಜಾರಾಗುತ್ತಾ ಮ್ಯಾಮ್? ನೀವು ಫಸ್ಟ್ ಕ್ಲಾಸ್ ಇವತ್ತು ಅಟೆಂಡ್ ಮಾಡಿರೋದು ಏನಾದರೂ ಏನನ್ಸುತ್ತೆ? ಆನೆಸ್ಟ್ ಆಗಿ ರಿಯಾಲಿಟಿ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಾ? ಹಾಂ ಸರ್, ಅದು ನಮ್ಮ ಲೈಫಿಗೆ ತುಂಬ ಯೂಸ್ ಆಗುತ್ತೆ ಸರ್. ನೀವು ಹೇಳೋದೆಲ್ಲ ನಮ್ಮ ಸೀನಿಯರ್ಸಿಗಾಗಲಿ ಜೂನಿಯರ್ಸಿಗಾಗಲಿ ರೆಸ್ಪೆಕ್ಟ್ ಕೊಡೋದು, ನಾವು ಹೆಂಗೆ ಫ್ಯೂಚರಲ್ಲಿ ಜೊತೆಗೆ ಬೆಳಿಬೇಕು ಅಂತ ನೀವು ಹೇಳ್ತಿದ್ದೀರಾ. ಅದನ್ನು ನಮ್ಮ ಲೈಫಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಇನ್ನೂ ಜಾಸ್ತಿ ನಮ್ಗೆ ನಾಲೆಜ್ ಬರುತ್ತೆ. ಅದರಿಂದ ನಮಗೂ ಯೂಸ್ ಆಗುತ್ತೆ. ಯಾವ ಥರ ರೆಸ್ಪೆಕ್ಟ್ ಮಾಡ್ತೀವಿ ಅಂದರೆ ಮುಂದೆ ಈವೆಂಟ್ಗೆ ಹೋದ್ರೂ ಒಬ್ಬರು ನಮ್ಮನ್ನು ಕರೆಯೋ ಥರ ಇರಬೇಕು ಹೊರತು ಈ ಥರ ಇರಬಾರ್ದು ಅನ್ನೋ ಥರ ಯಾರು ನಮಗೆ ಹೆಸರು ಇರಬಾರ್ದು ಸರ್. ಆ ಥರ ನಾವು ಬೆಳೆದು ನಮ್ಮ ಜೊತೆ ಇನ್ನೊಬ್ಬರನ್ನು ಬೆಳೆಸಿ ಆ ರೆಸ್ಪೆಕ್ಟ್ನ ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನ ಟೀಚ್ ಮಾಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಎಸ್ ಸರ್, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ತರ ಹಾನೆಸ್ಟ್ ಆಗಿರೋದು ಮತ್ತೆ ರೆಸ್ಪೆಕ್ಟ್ ಕೊಡೋದು? ಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹೇಳಿ? ಅಂದರೆ ನೀವು ಹೇಳ್ತಾ ಇರೋದು ಎಲ್ಲ ನೋಡ್ತಾ ಇದ್ರೆ ರೆಸ್ಪೆಕ್ಟ್ ಕೊಡಿ. ರೆಸ್ಪೆಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರೆಸ್ಪೆಕ್ಟ್ ಬರೀ ನಮ್ಮ ತಂದೆ ತಾಯಿಗೆ, ನಮ್ಮ ಅಜ್ಜ ತಾತಂಗೋ ಇಲ್ಲ ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡೋದಲ್ಲ. ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಲೇಬೇಕು. ಅವ್ರೊಬ್ಬರೇ ನಮಗೆ, ಈಗ ನಮ್ಮ ಅಪ್ಪ ಅಮ್ಮ ನಂಗೆ ಸಾಕಿದ್ದಾರೆ ಅಂತ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅದೊಂದು ಅರ್ಥ ಇರುತ್ತೆ. ಬಟ್ ಗುರುಗಳ ಹತ್ರ ಏನು ಕಲ್ತಿರ್ತೀವಿ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದರೆ ಅವರು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅಲ್ಲ ಅಷ್ಟೇ ಚೆನ್ನಾಗಿ ನಮಗೂ ಹೇಳ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಚಿಕ್ಕವರಾಗಲಿ ನಮಗೆ ದೊಡ್ಡವರಾಗಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಲೇಬೇಕು ಅಂತೇಳಿ ಸರ್. ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ರಿಂದ ಅವರಿಗೂ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ಏನೋ ಒಂಥರ ಸಮಾಧಾನನೂ ಆಗುತ್ತೆ. ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು. ಸರ್, ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವಾಗ ಯಾರೋ ಒಬ್ರನ್ನ ಚಿಕ್ಕ ಹುಡುಗನಾಗಲಿ ದೊಡ್ಡವನಾಗಲಿ ಹೋಗೋ ಬಾರೋ ಅಂತ ಕರೆದ್ರೆ ಒಂಥರ ಕೆಲ್ಸಕ್ಕೆ ಸರ್. ಹೋಗಿ ಬನ್ನಿ ಅಂದರೆ ಅವರಿಗೂ ಖುಷಿ ಆಗುತ್ತೆ. ಮತ್ತು ಅವರೇನಾದರೂ ಆ ಥರ ಬೇರೆ ಥರ ಮಾತಾಡ್ತಿದ್ರೆ ನಮ್ಮನ್ನ ನೋಡಿ ಅವರು ಕೂಡ ಕಲಿತಾರೆ. ಸೊ ನಾವು ರೆಸ್ಪೆಕ್ಟ್ ಕೊಟ್ಟರೆ ಅವರು ಕೂಡ ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ನಾವೇನೋ ಬೆಳೆದಿದ್ದೀವಿ ಅಂತ ದಿಮಾಕಲ್ಲಿ ನಾವು ಮಾತಾಡಬಾರ್ದು. ಸೊ ಅವರು ನಮ್ಮಂಗೆ ಅಂದ್ಕೊಂಡು ನಾವು ಅವ್ರನ್ನ ಗೌರವಿಸ್ಬೇಕು. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನೀವೆಲ್ಲರೂ ಕೂಡ ಸ್ಮಾಲ್ ಏಜ್ ಅವರು, ನಾವೆಲ್ಲರೂ ಕೂಡ ಸರ್ ಮೇಡಮ್ ಮೆಸೇಜ್ ಅಲ್ಲೂ ನೀವು ಅಬ್ಸರ್ವ್ ಮಾಡಿದ್ದೀರಾ? ಸರ್ ಮೇಡಮ್ ಅಂತ ಯೂಸ್ ಮಾಡ್ತೀವಿ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ರೆಸ್ಪೆಕ್ಟ್ ಅನ್ನೋದು ಜೇಮ್ಸ್? ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಅಫ್ಕೋರ್ಸ್ ಈಗ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಿದ್ದಂಗೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಅದೊಂದು ಆ ಬಾಂಡಿಂಗ್ ಅಥವಾ ಅದೊಂದು ರ್ಯಾಪೋ ಬಿಲ್ಡ್ ಮಾಡುತ್ತೆ. ಅವ್ರೇನೋ ತುಂಬ ಪ್ರೆಷರಲ್ಲಿ ಇರ್ತಾರೆ, ನಾವೇನೋ ಒಂದು ನಮ್ದೇನೋ ಕೋಪ ಇರುತ್ತೆ. ಸಡನ್ ಕೋಪ ಆಗಿ ನಾವೇನೋ ಒಂದು ಹೋಗೋ ಬಾರೋ ಅಂದ್ಬಿಟ್ವಿ, ಕಾಮನ್ ಆಗಿ ಹೋಗೋ ಬಾರೋ ಅನ್ಬೇಕಾದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ. ಆ ಸಿಚುವೇಶನ್ ನಾವು ಹೋಗೋ ಬಾರೋ ಅಂದ್ಬಿಟ್ವಿ, ಅದೇ ಒಂದು ದೊಡ್ಡ ವಾರ್ ಅಥವಾ ಒಂದು ದೊಡ್ಡ ಸಿನಾರಿಯೋ ಆಗಿ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಸ್ಟ್ ಒಂದು ಸರ್ ಮೇಡಮ್ ಅಂತ ಉಪಯೋಗಿಸ್ಕೊಂಡು ಮಾತಾಡೋದು, ಅಥವಾ ರೆಸ್ಪೆಕ್ಟ್ಫುಲಿ. ಈಗ ಸರ್ ಮೇಡಮ್ ಅಂತ ಅನ್ನೋಲ್ಲ. ಈಗ ಕೆಲವರು ನಮ್ಮ ಲೋಕಲ್ ಬಂದ್ರು ಅಂತಂದ್ರೆ ಹೋಗಿ ಇವರೇ ಬನ್ನಿ ಇವರೇ ಅಂತ. ಸೊ ಅದು ಕೂಡ ಒಂದು ಕೈಂಡ್ ಆಫ್ ರೆಸ್ಪೆಕ್ಟ್. ಸೊ ಯಾವ್ದಾರಾಗಲಿ ಒಂದು ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಹುವಚನ ಯೂಸ್ ಮಾಡಿ. ಅದು ಆ ಯೂಸ್ ಮಾಡಿದಾಗ ಆ ಒಂದು ಆರ ಕ್ರಿಯೇಟ್ ಆಗುತ್ತೆ. ನೀವು ಅದನ್ನ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅದನ್ನ ನಾವು ಮಾಡ್ತಾ ಇದೀವಿ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗ್ಲಿ. ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್. ನಾವು ಕ್ಲಾಸ್ ಡಿಸ್ಪರ್ಸ್ ಅಂದಾಗ 1 2 3 1 2 3 1 2 3 ಅದಾದ್ಮೇಲೆ ನೀವು ರೈಟ್ ಟರ್ನ್ ಆಗ್ಬಿಟ್ಟು ಜೋರಾಗೆ ಜೈ ಅನ್ನಬೇಕು. ಆಮೇಲೆ ಕೈ ಹ್ಯಾಂಡ್ಶೇಕ್ ಕೊಡ್ತೀವಿ, ಎರಡು ಕೈಯಿಂದ ಕೈ ಹ್ಯಾಂಡ್ಶೇಕ್ ಕೊಡ್ತೀವಿ. ಓಕೆನಾ? ಓಕೆ, ನೀವು ಇಬ್ಬರು. ಓಕೆ, ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್. ಕ್ಲಾಸ್ ಡಿಸ್ಪರ್ಸ್. ಜೈ ಹಿಂದ್. ಕರೆಕ್ಟ್
ಕ್ಲಾಸ್ ಡಿಸ್ಪರ್ಸ್. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೆಂಗೆ ಕೈ ಹ್ಯಾಂಡ್ಶೇಕ್ ಮಾಡೋದು ಮೇಡಮ್ ಹೇಳ್ಕೊಡ್ತಾರೆ ಈಗ. ಹೇಳ್ಕೊಟ್ರಾ? ವೆರಿ ಗುಡ್. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮ್ಯಾಮ್. ಈ ಬೆರಳು ಇದ್ದಲ್ಲಿ ಬೆಳ್ಳ. ಓಕೆ, ಹಿಂಗೆ ನಾವು ಇವಾಗ ಇವರಿಬ್ರು ಮಾಡ್ತೀವಿ. ನಾವಿಬ್ರು ನೋಡಿ, ನೋಡಿ ಅವ್ರಿಗೆ ಕೊಡಿ ಈಗ. ಸೂಪರ್ ಸರ್, ಒಂದು ಕ್ಲಾಸ್ ಮಾಡಿ. ಒಳ್ಳೆದಾಗಲಿ. ಈಗ ಲೈವ್ ಲೊಕೇಶನ್ ಹಾಕಿ, ಲಾಗೌಟ್ ಆಗಿ. ಓಕೆ ಮ್ಯಾಮ್, ಗುಡ್ ಅಲ್ಲ ಲರ್ನಿಂಗ್? ಸೂಪರ್. ನೀವು ಲೈವ್ ಲೊಕೇಶನ್ ಹಾಕಿ. ಗೊತ್ತಾಗಿಲ್ಲ ಅಂದ್ರೆ ಅಡ್ರೆಸ್ ಮೇಡಮ್ ಇರ್ತಾರೆ, ಅವ್ರಿಗೆ ಏನು ಮಾಡ್ತಾರೆ, ನನಗೂ ಕಾಲ್ ಮಾಡಿ. ಮಾರ್ನಿಂಗು ಅಷ್ಟೇ, ಏನಾದರೂ ಡೌಟ್ ಇದೆ. ಒಳ್ಳೆಯದು.